ಸಮಯಸಾರ ಭಾಗ 48 ಸಮಯಸಾರ ಭಾಗ 48 ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 48ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 47 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅವುಗಳನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಪ್ರಶ್ನೆ 662. ಜ್ಞಾನಗುಣದ ಜಗನ್ಯ ಭಾವದ ಅನ್ಯತ್ವ ರೂಪ ಪರಿಣಾಮ ಬಂಧದ ಕಾರಣ ಇದೆ. ಹಾಗಾದರೆ ಮತ್ತೆ ಜ್ಞಾನಿಯು ನಿರಾಶ್ರವಿ ಅಂದರೆ ಆಶ್ರವ ಇಲ್ಲದೆ ಹೇಗೆ ಇದ್ದಾನೆ? ಪ್ರಶ್ನೆ ಗೊತ್ತಾಯ್ತು ನಿಮಗೆ? ಪ್ರಶ್ನೆ ಏನು ಅಂತಂದರೆ, ಜ್ಞಾನಗುಣದ ಜಗನ್ಯ ಭಾವದ ಅನ್ಯತ್ವ ರೂಪ ಪರಿಣಾಮ ಏನಿದೆ ಅದು ಬಂಧದ ಕಾರಣ ಇದೆ. ಹಾಗಾದರೆ ಮತ್ತೆ ನೀವು ಜ್ಞಾನಿಗೆ ನಿರಾಶ್ರವಿ ಅಂದರೆ ಆಶ್ರವ ಇಲ್ಲ ಎಂದು ಹೇಗೆ ಹೇಳಿದ್ದೀರಿ ಅಲ್ವಾ? ಇದು ಪ್ರಶ್ನೆ. ಈಗ ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಆಶ್ರವ ಅಧಿಕಾರದ 172ನೇ ಸಂಖ್ಯೆಯ ಗಾಥೆಯನ್ನು ಹೇಳಲಿದ್ದಾರೆ, ಕೇಳಿರಿ. ದಂಸಣಾಣಚರಿತಂ ಜಂ ಪರಿಣಮಧೇ ಜಹಣ್ಣ ಭಾವೇಣ ನಾಣೀತೇಣಾದು ಬಜ್ಜದಿ ಪೊಗ್ಗಲ ಕಮ್ಮೇಣ ವಿವೇಹೇಣ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಜ್ಞಾನಗುಣದ ಜಗನ್ಯ ಭಾವದ ಅನ್ಯತ್ವರೂಪ ಪರಿಣಾಮದ ಬಂಧದ ಕಾರಣವಿದೆ. ಆದರೆ ಜ್ಞಾನಿಯು ನಿರಾಶ್ರವಿ ಹೇಗಿದ್ದಾನೆ? ಇದು ಪ್ರಶ್ನೆ ಇತ್ತಲ್ವಾ? ಈಗ ಇದು ಗಾಥಾ ಅರ್ಥವನ್ನು ಕೇಳ್ರಿ. ಜ್ಞಾನ ದರ್ಶನ ಚಾರಿತ್ರ್ಯವು ಯಾವ ಕಾರಣದಿಂದ ಜಗನ್ಯ ಭಾವದಿಂದ ಪರಿಣಮನವಾಗುತ್ತದೆಯೋ ಅದೇ ಕಾರಣದಿಂದ ಜ್ಞಾನಿಯು ಅನೇಕ ಪ್ರಕಾರದ ಪುದ್ಗಲ ಕರ್ಮಗಳಿಂದ ಕಟ್ಟಲ್ಪಡುತ್ತಾನೆ. ಮೊದಲು ಏನು ಹೇಳಿದರು? ಇದು ಗಾಥೆ ಅರ್ಥ ಆಯ್ತಲ್ವಾ? ಆದರೆ ಮೊದಲು ಏನು ಹೇಳಿದರು? ಜ್ಞಾನಿಗೆ ಕರ್ಮಾಶ್ರವ ಇಲ್ಲ ಅಂತ ಹೇಳಿದ್ರಲ್ವ. ಇಲ್ಲಿ ಪುದ್ಗಲ ಕರ್ಮಗಳು ಕಟ್ಟುತ್ತವೆ ಅಂತ ಹೇಳಿದ್ರಲ್ಲ, ಅದು ಯಾಕೆ ಏನು ಅಂಥೇಳಿ ಆಮೇಲೆ ನೋಡೋಣ. ಮುಂದೆ ನೋಡೋಣಲ್ಲ ಹಾಗಾದ್ರೆ. ಪ್ರಶ್ನೆ 663. ಆತ್ಮನು ಆಶ್ರವ ರಹಿತನಾಗಬೇಕಾದರೆ ಏನು ಮಾಡಬೇಕು? ಇದು ಪ್ರಶ್ನೆ ಗೊತ್ತಾಯ್ತಪ್ಪ ನಿಮಗೆ? ಹಾಗಿದ್ರೆ ನೋಡಿ, ಇಲ್ಲಿ ಉತ್ತರವನ್ನು ಕೇಳ್ರಿ. ಜ್ಞಾನಿಗೆ ಎಲ್ಲಿಯವರೆಗೆ ಕ್ಷಾಯೋಪಶಮ ಜ್ಞಾನವಿದೆ ಅಲ್ಲಿವರೆಗಂತೂ ಬುದ್ಧಿಪೂರ್ವಕ ರಾಗ ದ್ವೇಷ ಮೋಹದ ಅಭಾವವಿರುವುದರಿಂದ ನಿರಾಶ್ರವಿ ಇದ್ದಾನೆ. ಮತ್ತು ಎಲ್ಲಿಯವರೆಗೆ ಕ್ಷಾಯೋಪಶಮ ಜ್ಞಾನವಿದೆ ಅಲ್ಲಿಯವರೆಗೆ ದರ್ಶನ ಜ್ಞಾನ ಚಾರಿತ್ರ್ಯಗಳು ಜಗನ್ಯ ಭಾವದಿಂದ ಪರಿಣಮಿಸುತ್ತವೆ. ಅಲ್ಲಿಯ ತನಕ ಸಂಪೂರ್ಣ ಜ್ಞಾನವನ್ನು ನೋಡುವುದು, ತಿಳಿಯುವುದು, ಆಚರಿಸುವುದು ಆಗುವುದಿಲ್ಲ. ಈ ಜಗನ್ಯ ಭಾವದಿಂದ ಹೀಗೆ ತಿಳಿಯಲ್ಪಡುತ್ತದೆ. ಇವನಿಗೆ ಅಬುದ್ಧಿಪೂರ್ವಕ ಕರ್ಮ ಕಲಂಕವು ವಿದ್ಯಮಾನವಾಗಿದೆ. ಅದರಿಂದ ಬಂಧವು ಆಗುತ್ತದೆ. ಅದು ಚಾರಿತ್ರ್ಯ ಮೋಹನದ ಉದಯದಿಂದ ಆಗುತ್ತದೆ. ಅಲ್ಲಿ ಅಜ್ಞಾನಮಯ ಭಾವವೂ ಇಲ್ಲ. ಆದ್ದರಿಂದ ಹೀಗೆ ಉಪದೇಶ ಕೊಡುತ್ತಾರೆ. ಏನು ಅಂದರೆ, ಎಲ್ಲಿಯವರೆಗೆ ಸಂಪೂರ್ಣ ಜ್ಞಾನವಾಗುವುದಿಲ್ಲ, ಕೇವಲ ಜ್ಞಾನವೂ ಪ್ರಕಟವಾಗುವುದಿಲ್ಲ, ಅಲ್ಲಿಯ ತನಕ ಜ್ಞಾನದ್ದೇ ನಿರಂತರ ಧ್ಯಾನ ಮಾಡಬೇಕು. ಜ್ಞಾನವನ್ನೇ ನೋಡುವುದು, ಜ್ಞಾನವನ್ನೇ ತಿಳಿಯುವುದು, ಜ್ಞಾನದಲ್ಲಿಯೇ ಆಚರಿಸಬೇಕು. ಇದೇ ಮಾರ್ಗದಿಂದ ಚಾರಿತ್ರ್ಯ ಮೋಹದ ನಾಶವಾಗುತ್ತದೆ ಮತ್ತು ಕೇವಲ ಜ್ಞಾನವು ಪ್ರಾಪ್ತವಾಗುತ್ತದೆ, ಅಂದರೆ ಪ್ರಕಟವಾಗುತ್ತದೆ. ಆಗ ಎಲ್ಲ ಥರದಿಂದ ಸಾಕ್ಷಾತ್ ನಿರಾಶ್ರವಿ ಆಗುತ್ತಾನೆ, ಅಂದರೆ ಆಶ್ರವರಹಿತ ಆಗುತ್ತಾನೆ. ಇದೇ ವಿವೇಕ್ಷೆಯ ವೈಚಿತ್ರ್ಯವಿದೆ. ಬುದ್ಧಿಪೂರ್ವಕ ರಾಗಾದಿಗಳ ಅಭಾವದ ಅಪೇಕ್ಷೆಯಿಂದ ಅಬುದ್ಧಿಪೂರ್ವಕ ರಾಗಾದಿಗಳು ಆದರೂ ಸಹ ನಿರಾಶ್ರವಿ ಅಂದಿದ್ದಾರೆ. ಮತ್ತು ಅಬುದ್ಧಿಪೂರ್ವಕದ ಅಭಾವವಾದ ನಂತರ ಕೇವಲ ಜ್ಞಾನವೇ ಉತ್ಪನ್ನವಾಗುತ್ತದೆ. ಆಗ ಸಾಕ್ಷಾತ್ ನಿರಾಶ್ರವಿ ಅಂದರೆ ಆಶ್ರವದಿಂದ ರಹಿತ ಆಗುತ್ತಾರೆ. ಇದು ಸ್ವಲ್ಪ ವಿಸ್ತಾರವಾದ ವಿಷಯ ಇದ್ದರೂ ಕೂಡ ನೀವು 2, 3, 4 ಸರ್ತಿ ಕೇಳಿದ್ರೆ ಇದು ನಿಮಗೆ ಅರ್ಥ ಆಗುತ್ತದೆ. ಪ್ರಶ್ನೆ 664. ಬುದ್ಧಿಪೂರ್ವಕವಾದ ರಾಗ ಎಂದರೆ ಏನು? ಉತ್ತರ:
ತಾನು ಮಾಡಲಿಚ್ಛಿಸುವುದಿಲ್ಲ, ಆದರೆ ಪರ ನಿಮಿತ್ತದ ಒತ್ತಾಯದಿಂದ ಅವುಗಳನ್ನು ತಾನು ತಿಳಿಯುತ್ತಾನೆ. ಅದಕ್ಕೆ ಬುದ್ಧಿಪೂರ್ವಕ ಎನ್ನಬೇಕು. ಪ್ರಶ್ನೆ 665. ಅಬುದ್ಧಿಪೂರ್ವಕ ರಾಗ ಎಂದರೆ ಏನು? ಉತ್ತರ: ತನಗೆ ಜ್ಞಾನಗೋಚರವಿಲ್ಲ, ಪ್ರತ್ಯಕ್ಷ ಜ್ಞಾನಿಯೇ ತಿಳಿಯಬೇಕು, ಅಥವಾ ಅವುಗಳ ಅವಿನಾಭಾವಿ ಚಿಹ್ನೆಗಳಿಂದ ಅನುಮಾನಿಸಲ್ಪಡುತ್ತದೆ. ಅವುಗಳಿಗೆ ಅಬುದ್ಧಿಪೂರ್ವಕ ಎನ್ನುತ್ತಾರೆ. ಪ್ರಶ್ನೆ 663. ಜ್ಞಾನಿಯ ಸಮಸ್ತ ದ್ರವ್ಯಾಶ್ರವದ ಸಂತತಿಯು ವಿದ್ಯಮಾನವಿದ್ದರೂ ಜ್ಞಾನಿಯು ಯಾವಾಗಲೂ ಆಶ್ರವ ಇಲ್ಲದವನು ಎಂದು ಹೇಗೆ ಹೇಳುತ್ತೀರಿ? ಇದು ಪ್ರಶ್ನೆ ಬಹಳ ಮಹತ್ವಪೂರ್ಣ ಪ್ರಶ್ನೆ. ನಿಮಗೆ ಅರ್ಥ ಆಯ್ತಾ? ನೋಡ್ರಿ, ಜ್ಞಾನಿಯ ಸಮಸ್ತ ದ್ರವ್ಯ ಆಶ್ರವದ ಸಂತತಿಯು ವಿದ್ಯಮಾನ ಇದೆ. ಅದು ಇದ್ದರೂ ಕೂಡ ಜ್ಞಾನಿಯು ಯಾವಾಗಲೂ ಆಶ್ರವ ಇಲ್ಲದವನು ಎಂದು ನೀವು ಹೇಗೆ ಹೇಳುತ್ತೀರಿ? ಭಾಳ ಮಹತ್ವಪೂರ್ಣ ಪ್ರಶ್ನೆ ಅಲ್ವಾ? ಹಾಂ, ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂತರು ಸಮಯಸಾರ ಮಹಾಶಾಸ್ತ್ರದ ಆಶ್ರವ ಅಧಿಕಾರದ ಗಾಥಾ ಸಂಖ್ಯೆ 173, 174, 175, 176 ಈ ಗಾಥೆಗಳನ್ನು ಒಂದೇ ಸಾರಿ ಒಂದೇ ಸ್ಥಳದಲ್ಲಿ ಹೇಳುವವರು ಇದ್ದಾರೆ, ಕೇಳಿರಿ. ಸವ್ವೇ ಪೂವಣಿಬದ್ಧಾದೋ ಪಚ್ಚಯ ಸಂತಿ ಸಮ್ಮದಿಟ್ಟಿಸ ಓಘಂ ಬಂದಂತೆ ಕಮ್ಮಭಾವೇಣ ಸಂತೀದು ನಿರ್ವಭೋಜ ಬಾಲ ಇತ್ತೀಜಹೇವ ಪುರಿ ಸಸ ಬಂಧತಿ ತೇ ಉವಭೋಜ್ಯೆ ತರಣಿ ಇಟ್ಟಿ ಜಹ ನರಸ ಹೋದೂಣ ನಿರ್ವಭೋಜ ತಹ ಬಂಧದಿ ಜಹ ಹವಂತಿ ಉವಭೋಜ್ಯಿ ಸತ್ತಟವಿಹ ಬುಧ ನಾನಾವರ್ಣಾದಿ ಭಾವೇಹಿಂ ಏದೇಣ ಕಾರಣೇನ ದೋ ಸಮ್ಮಾದಿಟ್ಟಿಯೇ ಅಬಂಧಗೋ ಹೋದಿ ಬಣಿದೋ ಆಸವಭಾವ ಭಾವೇಣ ಪಚ್ಚಯ ಬಂಧಗ ಬಣಿದ. ಇದು 4 ಗಾಥೆಗಳನ್ನು ಹೇಳಿದರು. ಹಾಗಾದರೆ ಈ ಗಾಥೆಗಳ ಅರ್ಥವನ್ನು ಕೇಳುತ್ತೀರಿ? ಪ್ರಾರಂಭ. ಸಮ್ಯಕ್ ದೃಷ್ಟಿಗೆ ಎಲ್ಲ ಪೂರ್ವದ ಅಜ್ಞಾನ ಅವಸ್ಥೆಯಲ್ಲಿ ಕಟ್ಟಿದಂತಹ ಮಿಥ್ಯಾತ್ವ ಆದಿ ಆಶ್ರವ ಸತ್ತಾರೂಪದಿಂದ ವಿದ್ಯಮಾನ ಇದೆ. ಅವು ಉಪಯೋಗದ ಪ್ರಯೋಗಕ್ಕೆ ಅನುಸರಿಸಿ ಅದಕ್ಕೆ ಅನುಸರಿಸಿ ಕರ್ಮರೂಪದಿಂದ ಆಗಾಮಿ ಬಂಧಕ್ಕೆ ಕಾರಣ ಆಗುತ್ತವೆ. ಉಪಭೋಗ್ಯಕ್ಕೆ ಅಯೋಗ್ಯ ಕರ್ಮವು ಉದಯಕ್ಕೆ ಬರದೆ ಭೋಗಿಸಲು ಅಯೋಗ್ಯ ಆಗಿ ಸ್ಥಿತವಿರುತ್ತದೆ. ಅದೇ ಪ್ರಕಾರ ಮುಂದೆ ಕಟ್ಟುತ್ತದೆ. ಹೇಗೆ ಜ್ಞಾನಾವರಣ ಆದಿ ಭಾವಗಳಿಂದ 7 ಅಥವಾ 8 ಪ್ರಕಾರದಂತಹ ಕರ್ಮಗಳು ಭೋಗಿಸಲು ಯೋಗ್ಯ ಆಗುತ್ತವೆ ಮತ್ತು ಅವು ಮೊದಲು ಕಟ್ಟಿದ ಕರ್ಮಗಳು ಸತ್ತೆಯಲ್ಲಿ ಹೀಗೆ ಇರುತ್ತವೆ. ಹೇಗೆ ಈ ಲೋಕದಲ್ಲಿ ಪುರುಷನಿಗೆ ಬಾಲ ಅವಸ್ಥೆಯಲ್ಲಿ ಭೋಗಿಸಲ್ಪಡಲು ಯೋಗ್ಯವಿರುವುದಿಲ್ಲ ಮತ್ತು ಅವು ಭೋಗಿಸಲು ಯೋಗ್ಯವಾಗುತ್ತವೆ, ಆಗ ಪುರುಷನನ್ನು ಕಟ್ಟುತ್ತವೆ. ಹೇಗೆ ಅವಳೇ ಬಾಲಿಕಾ ತರುಣಿ ಆದಾಗ ಪುರುಷನಿಗೆ ಕಟ್ಟುತ್ತಾಳೆ, ಪುರುಷನು ಅವಳ ಅಧೀನನಾಗುತ್ತಾನೆ. ಇದೇ ಕಾರಣದಿಂದ ಆಶ್ರವ ಭಾವ ರೂಪ ರಾಗ ದ್ವೇಷ ಮೋಹದ ಅಭಾವವಾಗುವುದರಿಂದ ಮಿಥ್ಯಾತ್ವ ಆದಿ ಪ್ರತ್ಯಯ ಸತ್ತೆಯಲ್ಲಿ ಇದ್ದರೂ ಕೂಡ ಭವಿಷ್ಯತ್ಕಾಲೀನ ಕರ್ಮಬಂಧಕ್ಕೆ ಯೋಗ್ಯವಾಗುವುದಿಲ್ಲ ಎಂದು ಹೇಳಿದ್ದಾರೆ. ಈಗ ಇದರ ವಿಸ್ತಾರ ಅರ್ಥಗಳನ್ನು ಮುಂದೆ ಹೇಳ್ತೀನಿ. ಪ್ರಶ್ನೆ 667. ಹಿಂದೆ ಹೇಳಿದ ಗಾಥೆಗಳ ಅಂದರೆ 4 ಗಾಥೆಗಳ ಟೀಕೆ ಅರ್ಥ ಏನು ಇದೆ? ಈಗ ಇದು ಸ್ವಲ್ಪ ನೋಡ್ರಿ, ಸ್ವಲ್ಪ ಸಮಾಧಾನವಾಗಿ ಕೇಳ್ರಿ, ನಿಮಗೆ ಇದು ಅರ್ಥ ಆಗುತ್ತದೆ. ಯಾವ ಪ್ರಕಾರ
ತತ್ಕಾಲ ವಿವಾಹಿತ ಬಾಲಸ್ತ್ರೀ ಬಾಲ್ಯ ಅವಸ್ಥೆಯಲ್ಲಿ ಪುರುಷನಿಗೆ ಭೋಗಿಸಲು ಯೋಗ್ಯವಿರುವುದಿಲ್ಲ. ಅವಳೇ ಸ್ತ್ರೀ ಯುವತಿಯಾದಾಗ ಯೌವನ ಅವಸ್ಥೆಯಲ್ಲಿ ಭೋಗಿಸಲು ಯೋಗ್ಯಳಾಗುತ್ತಾಳೆ. ಆವಾಗ ಪುರುಷನು ಅವಳ ಅಧೀನನಾಗುತ್ತಾನೆ. ಅದೇ ಪ್ರಕಾರ ಕಟ್ಟಿದ ಕರ್ಮಗಳು ಎಲ್ಲಿಯವರೆಗೆ ವಶದಲ್ಲಿ ಇರುತ್ತವೆ ಅಲ್ಲಿಯವರೆಗೆ ಭೋಗಿಸಲು ಯೋಗ್ಯವಿಲ್ಲ. ಅವೇ ಕರ್ಮಗಳು ವಿಪಾಕ ಅವಸ್ಥೆಗೆ ಪ್ರಾಪ್ತವಾದಾಗ ಅವುಗಳ ಉದಯ ಅವಸ್ಥೆಯಲ್ಲಿ ಭೋಗಿಸಲು ಯೋಗ್ಯವಾಗುತ್ತವೆ. ಆಗ ಆತ್ಮನ ಉಪಯೋಗವು ವಿಕಾರಸಹಿತವಾಗಿ ಆ ಯೋಗ್ಯತೆಗೆ ಅನುಸರಿಸಿ ಪುದ್ಗಲ ಕರ್ಮರೂಪ ದ್ರವ್ಯ ಪ್ರತ್ಯಯಗಳು ಇದ್ದರೂ ಅವು ಯಾವ ಪ್ರಕಾರ ಉಪಭೋಗ್ಯವಾಗಬೇಕು ಅದಕ್ಕೆ ಅನುಸರಿಸಿ ಜೀವದ ಭಾವಗಳ ಸದ್ಭಾವದಿಂದ ಬಂಧಕ್ಕೆ ಪ್ರಾಪ್ತ ಆಗುತ್ತವೆ. ಹೀಗೆ ಇರುವುದರಿಂದ ಜ್ಞಾನಿಗೆ ದ್ರವ್ಯ ಕರ್ಮರೂಪ ಪ್ರತ್ಯಯ ಸತ್ತೆಯಲ್ಲಿ ವಿದ್ಯಮಾನವಿದ್ದರೂ ಆ ಜ್ಞಾನಿಯು ನಿರಾಶ್ರವವೇ ಇರುತ್ತಾನೆ. ಕಾರಣ ಕರ್ಮದ ಉದಯದ ಕಾರ್ಯರೂಪ ಜೀವದ ಭಾವರೂಪ ರಾಗ ದ್ವೇಷ ಮೋಹ ರೂಪ ಆಶ್ರವ ಭಾವದ ಅಭಾವವಾದಾಗ ದ್ರವ್ಯಾಶ್ರವವು ಬಂಧಕ್ಕೆ ಕಾರಣ ಆಗುವುದಿಲ್ಲ. ಪ್ರಶ್ನೆ 668. ಕಾರ್ಮಾಣು ಶರೀರದ ಸತ್ತಾದಲ್ಲಿ ಮಿಥ್ಯಾತ್ವ ಆದಿ ದ್ರವ್ಯ ಕರ್ಮ ಇದ್ದರೂ ಮುಂದಿನ ಕರ್ಮಬಂಧ ಏಕೆ ಆಗುವುದಿಲ್ಲ? ಉತ್ತರ: ಕರ್ಮಬಂಧ ಮಾಡುವಂತಹ ಜೀವದ ರಾಗ ದ್ವೇಷ ಮೋಹ ರೂಪ ಭಾವ ಇದ್ದರೆ ಮಾತ್ರ ಬಂಧ ಆಗುತ್ತದೆ. ಅದು ಇಲ್ಲದಿದ್ದರೆ ಬಂಧ ಆಗುವುದಿಲ್ಲ. ಪ್ರಶ್ನೆ 669. ಮುಂಬರುವ ಕಾಲದ ಬಂಧ ಹೇಗೆ ಆಗುತ್ತದೆ? ಉತ್ತರ: ಮಿಥ್ಯಾತ್ವ ಆದಿಗಳ ಉದಯವಾದಾಗ ಜೀವದ ರಾಗ ದ್ವೇಷ ಮೋಹ ರೂಪ ಭಾವಗಳು ಹೇಗೆ ಆಗುತ್ತವೆ ಹಾಗೆಯೇ ಆಗಾಮಿ ಕರ್ಮಗಳ ಬಂಧ ಆಗುತ್ತದೆ. ಪ್ರಶ್ನೆ 670. ಸಮ್ಯಕ್ತವಾದರೆ ಜೀವನಿಗೆ ಏನು ಲಾಭ ಆಗುತ್ತದೆ? ಉತ್ತರ: ಸಮ್ಯಕ್ತವಾದರೆ ಮಿಥ್ಯಾತ್ವವು ಸತ್ತೆಯಲ್ಲಿ ನಷ್ಟವಾಗುತ್ತದೆ. ಆಗ ಅದರ ಜೊತೆಗೆ ಇರುವ ಅನಂತಾನುಬಂಧಿ ಕಷಾಯ ಮತ್ತು ಅದರ ಸಂಬಂಧಿ ಇರುವ ಅವಿರತಿ ಯೋಗ ಈ ಭಾವಗಳು ನಷ್ಟವಾಗುತ್ತವೆ. ಪ್ರಶ್ನೆ 671. ಮಿಥ್ಯಾತ್ವ ನಷ್ಟ ಆದರೆ ಜೀವನ ಪರಿಣಾಮ ಹೇಗೆ ಇರುತ್ತದೆ? ಪ್ರಶ್ನೆ ಗೊತ್ತಾಯಿತು? ಮಿಥ್ಯಾತ್ವ ನಷ್ಟ ಆದರೆ ಜೀವದ ಪರಿಣಾಮ ಹೇಗೆ ಇರುತ್ತದೆ? ಉತ್ತರ: ಮಿಥ್ಯಾತ್ವ ನಷ್ಟ ಆದರೆ ಅವುಗಳ ಸಂಬಂಧಿ ಇರುವ ಜೀವದ ರಾಗ ದ್ವೇಷ ಮೋಹ ಭಾವಗಳು ಆಗುವುದಿಲ್ಲ ಮತ್ತು ಮುಂದಿನ ಮಿಥ್ಯಾತ್ವ ಅನಂತಾನುಬಂಧಿ ಬಂಧವೂ ಕೂಡ ಆಗುವುದಿಲ್ಲ. ಪ್ರಶ್ನೆ 672. ಮಿಥ್ಯಾತ್ವದ ಉಪಶಮವಾದರೆ ಏನು ಆಗುತ್ತದೆ? ಉತ್ತರ: ಕಾರ್ಮಾಣು ಶರೀರದ ಸತ್ತಾದಲ್ಲಿ ಇರುತ್ತದೆ. ಆದರೆ ಅದರ ಉದಯದ ಹೊರತು ಅದು ಹೊಸ ಕರ್ಮಬಂಧಕ್ಕೆ ಕಾರಣ ಆಗುವುದಿಲ್ಲ. ಪ್ರಶ್ನೆ 673. ಅವಿರತ ಸಮ್ಯಕ್ ದೃಷ್ಟಿ ಆದಿ ಗುಣಸ್ಥಾನ ಪರಂಪರೆಯಲ್ಲಿ ಚಾರಿತ್ರ್ಯ ಮೋಹ ಸಂಬಂಧಿ ಬಂಧ ಇದೆ ಅಲ್ಲವೇ? ಉತ್ತರ: ಹೌದು ಇದೆ. ಅದು ಅನಂತ ಸಂಸಾರದ ಕಾರಣ ಇಲ್ಲ. ಆದ್ದರಿಂದ ಅದನ್ನು ಇಲ್ಲಿ ಎಣಿಸಲಾಗುವುದಿಲ್ಲ. ಪ್ರಶ್ನೆ 674. ಜೀವನು ಎಲ್ಲಿಯವರೆಗೆ ಕರ್ತ ಇರುತ್ತಾನೆ? ಉತ್ತರ: ಕರ್ಮದ ಉದಯದಲ್ಲಿ ಕರ್ಮದ ಸ್ವಾಮಿತ್ವದಿಂದ ಪರಿಣಾಮ ಮಾಡುತ್ತಾನೆ. ಅಲ್ಲಿಯವರೆಗೆ ಅವನು ಕರ್ಮದ ಕರ್ತ ಇದ್ದಾನೆ. ಪ್ರಶ್ನೆ 675.
ಜ್ಞಾನಿ ಕರ್ತ ಇದ್ದಾನೆಯೇ? ಉತ್ತರ: ಪರರ ನಿಮಿತ್ತದಿಂದ ಪರಿಣಮನ ಮಾಡಿದರೆ ಆಗ ಕೇವಲ ಜ್ಞಾತದೃಷ್ಟಾನೇ ಇರುತ್ತಾನೆ. ಜ್ಞಾನಿಯು ಕರ್ತ ಆಗುವುದಿಲ್ಲ. ಪ್ರಶ್ನೆ 676. ಇಲ್ಲಿ ಪರರು ಅಂದರೆ ಯಾರು? ಉತ್ತರ: ಸಮ್ಯಕ್ತ್ವಕ್ಕಿಂತ ಹಿಂದೆ, ಅಂದರೆ ಸಮ್ಯಕ್ತ್ವ ಪ್ರಾಪ್ತ ಆಗುವುದಕ್ಕಿಂತ ಹಿಂದೆ ಬಂಧಿಸಿಕೊಂಡ ಕರ್ಮಗಳ ಉದಯವು ಇಲ್ಲಿ ಪರ ಎನ್ನಬೇಕಾಗುತ್ತದೆ. ಪ್ರಶ್ನೆ 677. ಇಲ್ಲಿ ಜ್ಞಾನಿ ಮತ್ತು ಅಜ್ಞಾನಿ ಯಾರಿಗೆ ಹೇಳಿದ್ದಾರೆ? ಉತ್ತರ: ಸಮ್ಯಕ್ ದೃಷ್ಟಿ ಜ್ಞಾನಿ ಇದ್ದಾನೆ ಮತ್ತು ಮಿಥ್ಯಾದೃಷ್ಟಿ ಅಜ್ಞಾನಿ ಇದ್ದಾನೆ. ಇಷ್ಟೇ ಅರ್ಥ ಇಲ್ಲಿ ಗ್ರಹಿಸಬೇಕಾಗುತ್ತದೆ. ಪ್ರಶ್ನೆ 678. ಜೀವನು ಸಂಪೂರ್ಣ ಜ್ಞಾನಿ ಯಾವಾಗ ಆಗುತ್ತಾನೆ? ಉತ್ತರ: ಕೇವಲ ಜ್ಞಾನ ಪ್ರಕಟವಾದಾಗ ಜೀವನು ಸಂಪೂರ್ಣ ಜ್ಞಾನಿ ಆಗುತ್ತಾನೆ. ಪ್ರಶ್ನೆ 679. ಹಿಂದೆ ಹೇಳಲಾದ ಪ್ರಶ್ನೆಗಳ ಸಂಪೂರ್ಣ ಸಾರಾಂಶ ಏನು ಇದೆ? ಉತ್ತರ: ಕಾರ್ಮಾಣು ಶರೀರದ ಸತ್ತಾದಲ್ಲಿ ಹಿಂದೆ ಬಂಧಿಸಿಕೊಂಡ ಕರ್ಮಗಳು ಇದ್ದರೂ ಕೂಡ ಜೀವನು ಸಮ್ಯಕ್ತ್ವ ಪ್ರಾಪ್ತಿಯಿಂದ ಜ್ಞಾನಿಯಾದ ನಂತರ ರಾಗ ದ್ವೇಷ ಮೋಹಗಳ ಅಭಾವದಲ್ಲಿ ಅವನಿಗೆ ಹೊಸ ಕರ್ಮ ಬಂಧ ಇಲ್ಲ. ಕಾರಣ ಆ ರಾಗ ದ್ವೇಷ ಮೋಹಗಳೇ ಹೊಸ ಕರ್ಮದ ಬಂಧದ ಕಾರಣಗಳು ಇವೆ. ಇನ್ನು ಮುಂದೆ ಪ್ರಶ್ನೆ 680. 8 ಕರ್ಮದ ಅಂದರೆ 8 ಕರ್ಮಗಳ ಬಂಧದ ಕಾರಣ ಏನು ಇದೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಆಶ್ರವ ಅಧಿಕಾರದ 177, 178 ಸಂಖ್ಯೆಯ ಈ 2 ಗಾಥೆಗಳನ್ನು ಹೇಳಲಿದ್ದಾರೆ, ಕೇಳಿರಿ. ರಾಗೋ ದೋಷೋ ಮೋಹೋಯ ಆಸವ ನತ್ತೆ ಸಮ್ಮದಿಟ್ಟಿಸ ತಮ್ಮಾಸವಭಾವೇಣ ವಿನಾ ಹೇದು ನಾಪಜ್ಜಯ ಹೋಂತಿ ಹೇದು ಚದುವಿಯಪ್ಪೋ ಅಟ್ಟವಿಯಪ್ಪಸ ಕಾರಣಂ ಭಣಿದಂ ತೇಸಿಂಪಿಯ ರಾಗಾದಿ ತೇಸೀಮ ಭಾವೇ ನಾ ಭಜ್ಜಂತಿ. ಇನ್ನು ಮುಂದೆ ಈ ಗಾಥೆಗಳ ಅರ್ಥಗಳನ್ನು ಹೇಳುತ್ತಾರೆ, ಕೇಳಿರಿ. ರಾಗ ದ್ವೇಷ ಮತ್ತು ಮೋಹ ಈ ಆಶ್ರವಗಳು ಸಮ್ಯಕ್ ದೃಷ್ಟಿಗೆ ಇರುವುದಿಲ್ಲ. ಅದರಿಂದ ಆಶ್ರವ ಭಾವದ ಹೊರತು ದ್ರವ್ಯ ಪ್ರತ್ಯಯಗಳು ಕರ್ಮಬಂಧದ ಕಾರಣವೂ ಆಗುವುದಿಲ್ಲ. ಮಿಥ್ಯಾತ್ವ ಆದಿ 4 ಪ್ರಕಾರದ ಹೇತುವು 8 ಪ್ರಕಾರದ ಕರ್ಮಗಳು ಕಟ್ಟುವುದಕ್ಕೆ ಕಾರಣವನ್ನು ಹೇಳಿದ್ದಾರೆ. ಮತ್ತು ಆ 4 ಪ್ರಕಾರದ ಹೇತುಗಳಿಗೂ ಸಹ ಜೀವದ ರಾಗಾದಿ ಭಾವಗಳು ಕಾರಣ ಇವೆ. ಅದು ಸಮ್ಯಕ್ ದೃಷ್ಟಿಗೆ ಆ ರಾಗಾದಿ ಭಾವಗಳ ಅಭಾವವಾದ್ದರಿಂದ ಕರ್ಮಬಂಧವೂ ಇಲ್ಲ. ಇದು ಈಗ ನೀವು ಗಾಥೆಯ ಅರ್ಥವನ್ನು ಕೇಳಿದ್ದೀರಿ. ಇನ್ನು ಮುಂದೆ ಪ್ರಶ್ನೆಗಳನ್ನು ಕೇಳಿರಿ. ಪ್ರಶ್ನೆ 681. ದ್ರವ್ಯಾಶ್ರವದ ಅಭಾವ ಹೇಗೆ ಆಗುತ್ತದೆ? ಉತ್ತರ: ಸಮ್ಯಕ್ ದೃಷ್ಟಿಗೆ ರಾಗ ದ್ವೇಷ ಮೋಹ ಭಾವಗಳು ಇರುವುದಿಲ್ಲ. ಕಾರಣ ರಾಗ ದ್ವೇಷ ಮೋಹದ ಸದ್ಭಾವದಲ್ಲಿ ಸಮ್ಯಕ್ ದೃಷ್ಟಿತ್ವ ಇರುವುದೇ ಇಲ್ಲ. ರಾಗ ದ್ವೇಷ ಮೋಹದ ಅಭಾವದಿಂದ ಆ ಸಮ್ಯಕ್ ದೃಷ್ಟಿಯ ದ್ರವ್ಯಾಶ್ರವವು ಪುದ್ಗಲ ಕರ್ಮವನ್ನು ಕಟ್ಟಲಿಕ್ಕೆ ಕಾರಣ ಆಗುವುದಿಲ್ಲ. ಕಾರಣ ದ್ರವ್ಯಾಶ್ರವದ ಪುದ್ಗಲ ಕರ್ಮ ಕಟ್ಟುವ ಕಾರಣತ್ವವು ಕಾರಣದ
ಇಲ್ಲಿ ಸಮಸ್ಯೆ ಆಗ್ತದೆ.